ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ ವಾರ ಅಂದರೆ ಕಳೆದ ಮಂಗಳವಾರ ಏಪ್ರಿಲ್ 22ರಂದು ಪ್ರವಾಸಿಗರ ಮೇಲೆ ಪಾಕಿಸ್ತಾನ ಮಾಡಿದಂಥ ಅಟ್ಟಹಾಸ ಇದೆಯಲ್ಲ, ಆ ಅಟ್ಟಹಾಸದಲ್ಲಿ ಪಹಲ್ಗಾಮ್ ದಾಳಿಯಲ್ಲಿ ಬರೋಬ್ಬರಿ 26 ಜನರು ತಮ್ಮ ಪ್ರಾಣವನ್ನು ಕಳ್ಕೊಂಡ್ಬಿಟ್ರು. ಅದಾದ ನಂತರ ಭಾರತ ಪಾಕಿಸ್ತಾನದ ಮೇಲೆ ನೇರವಾಗಿ ಅಟ್ಯಾಕ್ ಮಾಡಲಿಕ್ಕೆ ಸಾಕ್ಷ್ಯವನ್ನು ಕೂಡ ಸಂಗ್ರಹ ಮಾಡಿತ್ತು. ಜೊತೆಗೆ ಪಾಕಿಸ್ತಾನದ ಸೇನೆಯ ಪ್ರಚೋದಿತ ಉಗ್ರವಾದಿಗಳು ಭಾರತದ ಮೇಲೆ ಅಟ್ಯಾಕ್ ಮಾಡಿದ್ರು ಎನ್ನುವುದಕ್ಕೆ ಪೂರಕವಾದ ಸಾಕ್ಷಿ ಸಿಕ್ಕಿತ್ತು. ಜೊತೆಗೆ ಅದಕ್ಕೆ ಪೂರಕವೆಂಬಂತೆ ಚೀನಾ ಕೂಡ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದ ಬಗ್ಗೆ ಇದೀಗ ಭಾರತದ ಹತ್ತಿರ ಪೂರಕವಾದ ಸಾಕ್ಷಿ ಕೂಡ ಇದೆ. ನೋಡಿ, ಪಾಕಿಸ್ತಾನದ ದುರ್ಬುದ್ಧಿ ಏನಂದರೆ, ಯಾವಾಗಾದರೂ ಭಾರತದ ಮೇಲೆ ಅಟ್ಯಾಕ್ ಮಾಡಿದರೆ, ಭಾರತದ ಮೇಲೆ ಅಟ್ಯಾಕ್ ಮಾಡಿ ಉಗ್ರರ ಮೂಲಕ ಭಾರತವನ್ನು ಸದೆಬಡಲಿಕ್ಕೆ ಹೊರಟ್ರೆ, ಅದಾದ ನಂತರ ಭಾರತ ಕೂಡ ಅದಕ್ಕೆ ಪ್ರತೀಕಾರವಾಗಿ ಯುದ್ಧಕ್ಕೆ ಸನ್ನದ್ಧವಾಗುತ್ತೆ. ಆದರೆ ಪಾಕಿಸ್ತಾನಕ್ಕೆ ನೇರವಾಗಿ ಯುದ್ಧ ಮಾಡುವಂಥ ತಾಕತ್ತಿಲ್ಲ. ಅದೇನಿದ್ರೂ ಅವರ ಕುತಂತ್ರ ಬುದ್ಧಿ. ಹಾಗಾಗಿ ಯಾವಾಗಾದರೂ ಪಾಕಿಸ್ತಾನದ ಉಗ್ರರು ಭಾರತದ ಮೇಲೆ ಅಟ್ಯಾಕ್ ಮಾಡಿದಾಗ, ಭಾರತ ಅದಕ್ಕೆ ಪ್ರತ್ಯುತ್ತರವಾಗಿ ಯುದ್ಧಕ್ಕೆ ರೆಡಿಯಾದಾಗ, ಪಾಕಿಸ್ತಾನದ ಕುತಂತ್ರ ಬುದ್ಧಿ ಅದೇನೆಂದರೆ, ಹೇಗಾದರೂ ಮಾಡಿ ಭಾರತ ಸೈನಿಕರನ್ನು ಹೇಗಾದರೂ ಮಾಡಿ ಜೀವಂತವಾಗಿ ಹಿಡಿದಿಟ್ಟುಕೊಂಡು ಭಾರತಕ್ಕೆ ಆಟ ಆಡಿಸ್ಬೇಕು, ಭಾರತದ ಯುದ್ಧವನ್ನು ತಡೆಯಬೇಕು ಎನ್ನುವ ನಿಟ್ಟಿನಲ್ಲಿ ನೀವು ಆ ಕಡೆಯಿಂದ ಯುದ್ಧ ಮಾಡಿದರೆ ನಾವು ನಿಮ್ಮ ಹಿಡಿದಿಟ್ಟುಕೊಂಡ ಯೋಧರನ್ನು ನಾವು ಸಾಯಿಸ್ತೇವೆ, ನಾವು ಅವರಿಗೆ ಟಾರ್ಚರ್ ಕೊಡ್ತೇವೆ ಅನ್ನುವಂಥ ಒಂದು ಪರೋಕ್ಷವಾದಂಥ ಯುದ್ಧವನ್ನು ಮಾಡುತ್ತೆ ಮತ್ತು ಕುತಂತ್ರ ಬುದ್ಧಿಯನ್ನು ಮಾಡುತ್ತೆ. ನಾವು ಈಗಾಗಲೇ ಸಿನಿಮಾದಲ್ಲಿ ನೋಡಿರ್ತೇವೆ, ಒಬ್ಬ ಹೀರೋ ಇರ್ತಾನೆ, ಒಬ್ಬ ಹೀರೋಯಿನ್ ಇರ್ತಾರೆ. ಹೀರೋಯಿನನ್ನು ವಿಲನ್ಗಳು ಕಿಡ್ನಾಪ್ ಮಾಡಿಕೊಂಡು ಹೆದರಿಸ್ತಾರೆ. ನೀನೇನಾದರೂ ನನಗೆ ಇದನ್ನು ಕೊಟ್ಟಿಲ್ಲ, ನೀನೇನಾದರೂ ನನಗೆ ಜಮೀನು ಕೊಟ್ಟಿಲ್ಲ, ನೀನೇನಾದರೂ ನನಗೆ ಕೋಟಿ ಹಣ ಕೊಟ್ಟಿಲ್ಲ ಅಂದರೆ ನಾನು ನಿಮ್ಮ ಹೀರೋಯಿನನ್ನು ಕುತ್ತಿಗೆಯನ್ನು ಕತ್ತರಿಸ್ತೇನೆ ಅನ್ನುವಂಥ ಬೆದರಿಕೆ ಹಾಕ್ತಾರೆ. ಅದೇ ರೀತಿಯಲ್ಲಿ ಈ ಸಿನಿಮಾದ ರೀತಿಯಲ್ಲಿ ಆಗುವಂಥ ಒಂದು ಕೆಟ್ಟ ರೀತಿ ಇದೆಯಲ್ಲ, ಆ ಕೆಟ್ಟ ರೀತಿಯ ವರ್ತನೆ ಪಾಕಿಸ್ತಾನದ ನರನಾಡಿಗಳಲ್ಲಿ ಹರಿದಾಡ್ತಾ ಇದೆ. ಅದೇ ರೀತಿಯಾಗಿ ಯಾವಾಗ ಭಾರತ ಯುದ್ಧಕ್ಕೆ ರೆಡಿಯಾಯ್ತಲ್ಲ, ಪಾಕಿಸ್ತಾನವನ್ನು ಬಗ್ಗು ಬಡಿಬೇಕು ಎನ್ನುವ ಒಂದು ಯುದ್ಧಕ್ಕೆ ರೆಡಿಯಾದಾಗ, ಪಾಕಿಸ್ತಾನ ಕೂಡ ಭಾರತದ ಯೋಧ PK ಸಾಹುವನ್ನು ಪಂಜಾಬ್ ಗಡಿಯಲ್ಲಿನ ಒಂದು ಪ್ರಾಂತ್ಯದಿಂದ ಅವರನ್ನು ಕಿಡ್ನಾಪ್ ಮಾಡಿ ಅವನನ್ನು ಈಗಲೂ ಕೂಡ ಭಾರತದ ಸೈನಿಕನಾದಂಥ PK ಸಾಹುವನ್ನು ಪಾಕಿಸ್ತಾನ ತನ್ನ ಭದ್ರತೆಯಲ್ಲಿ ಇಟ್ಕೊಂಡು, ನೀವೇನಾದರೂ ಯುದ್ಧ ಮಾಡಿದರೆ ನಾವು PK ಸಾಹು ಆದಂಥ ನಿಮ್ಮ ಯೋಧನಿಗೆ ಟಾರ್ಚರ್ ಕೊಡ್ತೇವೆ, ಸಾಯಿಸ್ತೇವೆ ಎನ್ನುವಂಥ ಬೆದರಿಕೆಯನ್ನು ಕೂಡ ಹಾಕ್ತಾ ಇದೆ. ಅದಾದ ನಂತರ ಇದೀಗ ಭಾರತ ಮುಯ್ಯಿಗೆ ಮುಯ್ಯಿ ಎನ್ನುವ ರೀತಿಯಲ್ಲಿ ಪಾಕಿಸ್ತಾನದ ಒಬ್ಬ ಸೈನಿಕನನ್ನು ರಾಜಸ್ಥಾನದ ಶ್ರೀಗಂಗಾ ದಡದಲ್ಲಿ ಗಡಿ ದಾಟಿದಂಥ ಒಬ್ಬ ಯೋಧನ, ಒಬ್ಬ ಸೈನಿಕನನ್ನು ಭಾರತ ಇದೀಗ ಹಿಡ್ಕೊಂಡು ಬಂದು ನೇರವಾಗಿ ಯುದ್ಧಕ್ಕೆ ರೆಡಿಯಾಗಿ ನಿಂತ್ಕೊಬಿಟ್ಟಿದೆ. ನೀವೇನಾದರೂ ನಮ್ಮ ಯೋಧನನ್ನು ಬಿಟ್ಟಿಲ್ಲ ಅಂದರೆ, ನೀವೇನಾದರೂ ನಮ್ಮ ಯೋಧನಿಗೆ ಟಾರ್ಚರ್ ಕೊಟ್ಟರೆ ನಿಮ್ಮ ಯೋಧನಿಗೂ ಇದೇ ಗತಿಯಾಗುತ್ತೆ ಎನ್ನುವ ಒಂದು ನೇರವಾದ ಸಂದೇಶವನ್ನು ಭಾರತ ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಹೀಗಾಗಿ ನಾವು ನೇರ ಯುದ್ಧಕ್ಕೆ ರೆಡಿ ಇದ್ದೇವೆ, ಆದರೆ ಪಾಕಿಸ್ತಾನ ಅದಕ್ಕೆ ಬರ್ತಾ ಇಲ್ಲ. ಪಾಕಿಸ್ತಾನ ಗೋಗರಿತದೆ. ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಕೂಡ ಗೋಕರಿದು ಕಣ್ಣೀರು ಹಾಕಿ ಭಾರತ ನಮ್ಮ ಮೇಲೆ ಸುಮ್ಮನೆ ಯುದ್ಧ ಮಾಡ್ತಿದೆ. ಪಹಲ್ಗಾಮ್ ದಾಳಿಗೂ ನಮಗೂ ಏನೂ ಸಂಬಂಧವಿಲ್ಲ, ಆದರೂ ಕೂಡ ನಮ್ಮ ಹೆಡೆಮುರಿ ಕೊಟ್ಟಲಿಕ್ಕೆ ಭಾರತ ರೆಡಿಯಾಗಿ ನಿಂತ್ಕೊಂಡು ಬಿಟ್ಟಿದೆ. ಇದರ ಪೂರಕವೆಂಬಂತೆ ಸಿಂಧೂ ನದಿ ಒಪ್ಪಂದವನ್ನು ರದ್ದು ಮಾಡಿ ನಮಗೆ ಬರಗಾಲವನ್ನು ಉಂಟು ಮಾಡ್ತು. ಜೊತೆಗೆ ಉರಿ ಡ್ಯಾಮ್ನಿಂದ ಜೇಲಂ ನದಿಯ ನೀರನ್ನು ಬಿಟ್ಟು ಮುಜಫರಾಬಾದ್ ನಗರವನ್ನು ಅಕ್ಷರಶಃ ಪ್ರವಾಹ ಪೀಡಿತರನ್ನಾಗಿ ಮಾಡಿಬಿಡ್ತು. ಇವೆಲ್ಲವೂ ಕೂಡ ಭಾರತ ನಮಗೆ ಮಾಡ್ತಿದ್ದಂಥ ದ್ರೋಹ, ಮೋಸ ಎನ್ನುವ ನಿಟ್ಟಿನಲ್ಲಿ ರಾತ್ರಿ 1:15ಗೆ ಪ್ರೆಸ್ ಮೀಟನ್ನು ಕರೆದು ಇಡೀ ಜಗತ್ತಿನ ಮುಂದೆ ಕಣ್ಣೀರು ಹಾಕಿದ್ದು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಈ ಪಾಕಿಸ್ತಾನದ ನರಿ ಬುದ್ಧಿಗೆ, ಕುತಂತ್ರ ಬುದ್ಧಿಗೆ ಭಾರತ ಕರಗುವಂತೆ ಕಾಣ್ತಿಲ್ಲ. ನೀವು ಯಾವ ಮಾರ್ಗದಲ್ಲಿ ಬರ್ತಿಲ್ಲ, ಅದೇ ಮಾರ್ಗವೂ ನಮ್ಗೆ ಗೊತ್ತಿದೆ, ಆದರೆ ನಾವು ನೇರವಾಗಿ ಯುದ್ಧಕ್ಕೆ ಬರ್ತೀವಿ, ಆದರೆ ನೀವು ರೆಡಿ ಇಲ್ಲ ಎನ್ನುವ ರೀತಿಯಲ್ಲಿ ಇಲ್ಲಿ ತನಕ ಕಾಯ್ತಾ ಕೂತಿತ್ತು. ಎಲ್ಲಿಯ ತನಕ ಭಾರತ ಸೈನಿಕ ಪಾಕಿಸ್ತಾನದ ಕಪಿಮುಷ್ಟಿಯಲ್ಲಿ ಇರ್ತಾರಲ್ಲ, ಅಲ್ಲಿಯ ತನಕವೂ ಕೂಡ ಭಾರತ ಯುದ್ಧವನ್ನು ಮಾಡಬಾರ್ದು. ಏನಾದರೂ ನಾವು ಯುದ್ಧ ಮಾಡಿದರೆ ನಮ್ಮ ಯೋಧನಿಗೆ ಪಾಕಿಸ್ತಾನದವರು ಟಾರ್ಚರ್ ಕೊಡ್ತಾರೆ ಎನ್ನುವ ಒಂದೇ ಒಂದು ಉದ್ದೇಶದಿಂದ ಭಾರತ ಸರ್ಕಾರ ಯುದ್ಧಕ್ಕೆ ನೇರವಾಗಿ ಪರ್ಮಿಷನ್ನ ಕೊಟ್ಟಿರಲಿಲ್ಲ. ನರೇಂದ್ರ ಮೋದಿಯವರು ಕೂಡ ನಮ್ಮ ಸೇನಾಧಿಕಾರಿಗಳಿಗೆ ಅಥವಾ ಸೈನ್ಯದ ಮುಖ್ಯಸ್ಥರಿಗೆ ಹೇಳಿದ್ದೇನೆಂದರೆ, ನೀವು ಟೈಮ್ ನೋಡಿ ಪಾಕಿಸ್ತಾನವನ್ನು ಹೊಡೆಯಿರಿ, ನೀವು ಎಲ್ಲ ಪ್ಲ್ಯಾನನ್ನು ಮಾಡಿಕೊಳ್ಳಿ, ನಿಮಗೆ ಸ್ವತಂತ್ರವಾದಂಥ ಒಂದು ಸ್ವಾತಂತ್ರ್ಯ ಕೊಡ್ತೇವೆ, ನಿಮಗೆ ಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಡ್ತೇವೆ ಎನ್ನುವಂಥ ಒಂದು ಮಾತನ್ನು CCS ಮೀಟಿಂಗಲ್ಲಿ ಹೇಳಿದರು. ಅಂದರೆ ಕ್ಯಾಬಿನೆಟ್ ಮೀಟಿಂಗ್ ಆನ್ ಸೆಕ್ಯೂರಿಟಿ ಅಂತ ಹೇಳ್ತಾರಲ್ಲ, ಆ ಮೀಟಿಂಗಲ್ಲೂ ಕೂಡ ಹೇಳಿದರು. ಅದಾದ ನಂತರ ಇದೀಗ ಸೇನೆ ತನ್ನ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಗಡಿಯನ್ನು ಕ್ರಾಸ್ ಮಾಡಿದಂಥ ರಾಜಸ್ಥಾನದಲ್ಲಿ ಶ್ರೀಗಂಗಾ ಜಿಲ್ಲೆಯಲ್ಲಿ ಗಡಿಯನ್ನು ಕ್ರಾಸ್ ಮಾಡಿದಂಥ ಪಾಕಿಸ್ತಾನದ ಒಬ್ಬ ಯೋಧನನ್ನು, ರೇಂಜರ್ನನ್ನು ಇದೀಗ ಭಾರತ ತನ್ನ ವಶಕ್ಕೆ ಪಡಿಸ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಇದೆ. ಹಾಗಾಗಿ ಇದೀಗ ನಮ್ಮ ಸೈನಿಕನ ಏನಾದರೂ ನೀವು ಬಿಟ್ಟಿಲ್ಲ, PK ಸಾಹುನ ಏನಾದರೂ ನೀವು ಬಿಟ್ಟಿಲ್ಲ ಅಂದರೆ ನಾವು ನಿಮ್ಮ ಸೈನಿಕನಿಗೂ ಕೂಡ ಬಿಡೋದಿಲ್ಲ, ನಿಮ್ಮ ಸೈನಿಕನೂ ಕೂಡ ಇಲ್ಲಿ
ಕೂಡ ಹಾಕ್ಕೊಳ್ತೇವೆ ಮತ್ತು ನೀವು ಕೊಡುವಂಥ ಟಾರ್ಚರ್ ಈ ಸೈನಿಕನಿಗೂ ಕೊಡ್ತೇವೆ ಅನ್ನುವಂಥ ಒಂದು ಮಾತನ್ನು ನೇರವಾಗಿ ಹೇಳಿದಂತಿದೆ. ಈಗಾಗಲೇ ಭಾರತ ಸೈನ್ಯ ಮತ್ತು ಪಾಕಿಸ್ತಾನದ ಸೈನ್ಯದ ನಡುವೆ 5 ಬಾರಿ ಧ್ವಜ ಮೀಟಿಂಗ್ ಆಗಿದೆ. ಅಂದರೆ ಯಾರಾದರೂ ಒಬ್ಬರು ಸೈನಿಕರು ಗೊತ್ತಿಲ್ಲದೆಯೋ ಅಥವಾ ಅರಿವಿಲ್ಲದೆಯೋ ಗಡಿಯನ್ನು ಕ್ರಾಸ್ ಮಾಡಿದಾಗ ಅವರನ್ನು ಬಂಧನದಿಂದ ಮುಕ್ತಿ ಮಾಡುವ ಸಲುವಾಗಿ ಭಾರತ ಮತ್ತು ಪಾಕಿಸ್ತಾನದ ಸೈನಿಕರು ಅಥವಾ ಸೈನ್ಯ ಮುಖ್ಯಾಧಿಕಾರಿಗಳು ಒಂದು ಮೀಟಿಂಗನ್ನು ಮಾಡ್ತಾರೆ. 1-to-1 ಮೀಟಿಂಗ್ ಮಾಡಿಕೊಂಡು ಯಾಕೆ ಹೀಗಾಯಿತು ಹೀಗಾಗಬಾರ್ದು ದೃಷ್ಟಿಯಲ್ಲಿ ಒಪ್ಪಂದವನ್ನು ಮಾಡಿಕೊಂಡು ತಾವು ಹಿಡಿದಿಟ್ಟುಕೊಂಡಂಥ ಸೈನಿಕರನ್ನು ಆಯಾ ದೇಶಗಳಿಗೆ ಬಿಟ್ಟುಕೊಡುವಂಥದ್ದು ಒಂದು ಮೀಟಿಂಗ್ ಆಗುತ್ತೆ. ಆ ಮೀಟಿಂಗನ್ನು ಧ್ವಜ ಮೀಟಿಂಗ್ ಅಂತ ಕರೀತಾರೆ. ಈ ಮೀಟಿಂಗ್ 5 ಬಾರಿ ಆದರೂ ಕೂಡ ನಾವು ಯೋಚನೆ ಮಾಡ್ತೇವೆ, ನಾವು ನೋಡ್ತೇವೆ ಅನ್ನುವಂಥ ಉತ್ತರ ಪಾಕಿಸ್ತಾನದಿಂದ ಬಂದಿತ್ತೇ ಹೊರತು ಯಾವುದೇ ಕಾರಣಕ್ಕೂ ಕೂಡ ನಾವು ನಿಮ್ಮನ್ನು ಬಿಟ್ಟುಕೊಡ್ತೇವೆ, ನಿಮ್ಮ ಯೋಧ ಪಂಜಾಬ್ ಗಡಿಯಲ್ಲಿ ಸಿಕ್ಕಂಥ ನಿಮ್ಮ ಯೋಧ ಪಂಜಾಬ್ ಗಡಿಯಲ್ಲಿ ಗಡಿ ರೇಖೆಯನ್ನು ಕ್ರಾಸ್ ಮಾಡಿದಂಥ ನಿಮ್ಮ ಯೋಧ PK ಸಾಹುನನ್ನು ಇವತ್ತು ಬಿಟ್ಟುಕೊಡ್ತೇವೆ ಅನ್ನುವ ಡೇಟನ್ನು ಫಿಕ್ಸ್ ಮಾಡಿರಲಿಲ್ಲ. ಇದರಿಂದ ರೊಚ್ಚಿಗೆದ್ದಂಥ ಭಾರತ ಸರ್ಕಾರ ಕೂಡ ಭಾರತ ಸೇನೆ ಕೂಡ ಇದೀಗ ಪಾಕಿಸ್ತಾನ ಹೇಗೆ ಮಾಡುತ್ತಲ್ಲ ಅದೇ ರೀತಿಯಲ್ಲಿ ತಾವು ಮಾಡಬೇಕೆನ್ನೋ ದೃಷ್ಟಿಯಲ್ಲಿ ಪಾಕಿಸ್ತಾನದ ಒಬ್ಬ ಯೋಧನನ್ನು, ಗಡಿ ದಾಟಿದ ಒಬ್ಬ ಯೋಧನನ್ನು, ರೇಂಜರ್ನನ್ನು ಇದೀಗ ಭಾರತ ತನ್ನ ವಶಕ್ಕೆ ಪಡ್ಕೊಂಡಿದೆ. ಹೀಗಾಗಿ ಅವನ ವಿಚಾರಣೆ ಕೂಡ ನಡೀತಿದೆ. ಜೊತೆಗೆ ಮತ್ತೊಂದು ಡೆವಲಪ್ಮೆಂಟ್ನಲ್ಲಿ ಪೆಹಲ್ಗಾಮ್ ದಾಳಿಯ ಕಾರಣರಾದಂಥ 6 ಉಗ್ರರು ಇದೀಗ ಚೆನ್ನೈನಿಂದ ಶ್ರೀಲಂಕಾಕ್ಕೆ ತೆರಳಿದ್ದಾರೆ ಎನ್ನುವ ಮಾಹಿತಿ ಶ್ರೀಲಂಕಾದ ಏರ್ಲೈನ್ಸ್ ಮುಖಾಂತರ ಸಿಕ್ಕಿದೆ. ಅಂದರೆ ಶ್ರೀಲಂಕಾದ ಏರ್ಲೈನ್ಸ್ ಆದಂಥ ಫ್ಲೈಟ್ ಇದೆಯಲ್ಲ ಅದು ನಿನ್ನೆ 12:30ಯಿಂದ ಚೆನ್ನೈದಿಂದ ಟೇಕಾಫ್ ಆಗಿ ಸುಮಾರು 1.5 ಗಂಟೆಗಳ ನಂತರ ಶ್ರೀಲಂಕಾದ ಕೊಲಂಬೋ ವಿಮಾನ ನಿಲ್ದಾಣದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಿತ್ತು. ಅಲ್ಲಿ ಕೂಡ ಅಂದರೆ ಆ ವಿಮಾನದ ನಂಬರ್ ಬಂದು UL-122 ಅಂತ. ಆ ವಿಮಾನದಲ್ಲಿ ಸುಮಾರು 6 ಶಂಕಿತ ಉಗ್ರವಾದಿಗಳು ಶ್ರೀಲಂಕಾಕ್ಕೆ ಹೋಗಿದ್ದಾರೆ ಎನ್ನುವ ನಿಟ್ಟಿನಲ್ಲಿ ಶ್ರೀಲಂಕಾದ ಗುಪ್ತಚರ ಇಲಾಖೆ ಭಾರತಕ್ಕೆ ಕೂಡ ಮಾಹಿತಿ ಕೊಟ್ಟಿತ್ತು. ಅದಾದ ನಂತರ ಭಾರತದ ಒಂದು ಮನವಿಯ ಮೇರೆಗೆ ಇಡೀ ಶ್ರೀಲಂಕಾದ ಏರ್ಪೋರ್ಟನ್ನು ಲಾಕ್ಡೌನ್ ಕೂಡ ಮಾಡಲಾಗಿತ್ತು. ಅದರ ವರದಿ ಕೂಡ ಇದೀಗ ಬರಬೇಕಾಗಿದೆ. ಜೊತೆಗೆ ಭಾರತ ಸರ್ಕಾರ ನಮ್ಮ ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಯಾವೆಲ್ಲ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದು ಕೂಡ ಇದೀಗ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾನೆ ಇದೆ. ಆದರೆ ಎಲ್ಲಿಯ ತನಕ ನಮ್ಮ PK ಸಾಹು ಒಬ್ಬ ಯೋಧ ಪಾಕಿಸ್ತಾನದಿಂದ ಬಿಡುಗಡೆ ಆಗಲ್ಲ, ಅಲ್ಲಿಯ ತನಕ ಯುದ್ಧ ಎನ್ನುವುದು ಸ್ವಲ್ಪ ಮಟ್ಟಿನ ಹಿನ್ನಡೆ ಆಗ್ಬೋದು. ಯಾಕಂದರೆ ನಾವೇನಾದರೂ ಯುದ್ಧ ಮಾಡಲಿಕ್ಕೆ ಹೊರಟ್ರೆ ಪಾಕಿಸ್ತಾನ ನಮ್ಮ ಯೋಧನಿಗೆ ಟಾರ್ಚರ್ ಕೊಡ್ಬೋದು ಅಥವಾ ಸಾಯಿಸ್ಬೋದು. ಹಾಗಾಗಿ ಅದಕ್ಕೆ ಪ್ರತೀಕಾರವೆಂಬಂತೆ ಇದೀಗ ಭಾರತ ಕೂಡ ಪಾಕಿಸ್ತಾನದ ಯೋಧನನ್ನು ಹಿಡಿದಿಟ್ಟುಕೊಂಡಿದೆ. ನೋಡೋದಾದರೆ ಇದೀಗ ಭಾರತ ಪಾಕಿಸ್ತಾನದ ಸೈನಿಕನನ್ನು ಹೆಡೆಮೂರಿ ಕಟ್ಟಿದೆ. ನೀವೇನಾದರೂ ನಮ್ಮ ಯೋಧನನ್ನು ಬಿಟ್ಟಿಲ್ಲ ಅಂದರೆ ನಾವೀಗ ಯುದ್ಧಕ್ಕೆ ರೆಡಿಯಾಗಿದ್ದೇವೆ, ನಾವು ನಿಮ್ಮ ಸೈನಿಕನನ್ನು ಕೂಡ ಹೊಡೆದು ಉರುಳಿಸ್ತೇವೆ ಎನ್ನುವ ಒಂದು ಮೊದಲ ಮೆಟ್ಟಿಲಾಗಿ ಮೊದಲ ಯುದ್ಧಕ್ಕೆ ನಾಂದಿ ಹಾಡಿದೆ ಅಂತ ಹೇಳ್ಬೋದು.